ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈ ರೀತಿಯಾದ ಟೆಫ್ಲಾನ್ ಕ್ಲಾತ್ ಉಪಯೋಗಿಸಿ ಫೋಮ್ ಹಾಕ್ತಾನೆ ಟೆಫ್ಲಾನ್ ಲೈನಿಂಗ್ನೇ ಉಪಯೋಗಿಸಿ ಹ್ಯಾಂಡ್ ಬ್ಯಾಗ್ ಹೊಲಿಯೋದು ಹೇಗೆ, ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ಕೆಲವರು ಮೆಸೇಜ್ ಹಾಕಿದ್ರು ಟೆಫ್ಲಾನ್ ಕ್ಲಾತ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಈ ರೀತಿಯಾದ ಟೆಫ್ಲಾನ್ ಕ್ಲಾತ್ ನಿಮಗೆ ಜಿಪ್ಪು, ಫೋಮು, ರನ್ನರ್ಸು ಎಲ್ಲಿ ತಗೊಳ್ತೀರಾ ಅಲ್ಲೇ ಸಿಗುತ್ತೆ ನಿಮಗೆ. ಅಲ್ಲೇ ವಿಚಾರಿಸಿದ್ರೆ ಅಥವಾ ಅವ್ರ ಹತ್ರ ಇಲ್ಲ ಅಂದರೆ ಟೆಫ್ಲಾನ್ ಕ್ಲಾತ್ ತರಿಸ್ಕೊಡಿ ಅಂತ ಹೇಳಿದ್ರೆ ತರಿಸ್ಕೊಡ್ತಾರೆ ಜಿಪ್ ಅಂಗಡಿಯವರು. ಅಗಲ 11.5 ಇಂಚಿದೆ. ಉದ್ದ 14.5 ಇಂಚಿದೆ. 11.5 ಇಂಚ್ ಇರೋದು 2 ಜಿಪ್ ಬೇಕಾಗುತ್ತೆ. 2.5 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು. ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಬೇಕು. 2.5 ಇಂಚಿಗೆ ಮಾರ್ಕ್ ಹಾಕೊಂಡು ಲೈನ್ ಹಾಕೊಂಡಿರ್ತೀವಲ್ಲ ಅದನ್ನ ಕಟ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಫಸ್ಟ್ ಒಂದು ಜಿಪ್ ಅಟ್ಯಾಚ್ ಮಾಡಬೇಕು. ಇದನ್ನ ಪೀಸ್ನ ಎತ್ತಿಡಬೇಕು. ಜಿಪ್ಪನ್ನ ಈ ರೀತಿಯಾಗಿ ಉಲ್ಟಾ ಇಡಬೇಕು. ಒಂದು ಹೊಲಿಗೆ ಹಾಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಈ ರೀತಿ ಉಲ್ಟಾ ಇಟ್ಕೋಬೇಕು. ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದಿ ಆದ್ಮೇಲೆ ಸೀದಾ ಇಟ್ಕೊಳ್ಬೇಕು. ಕಟ್ ಮಾಡಿ ಎತ್ತಿಟ್ಟಿರ್ತೀವಲ್ಲ ಆ ಪೀಸ್ನ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು. ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಸ್ವಲ್ಪ ಜಿಪ್ಪನ್ನ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ರನ್ನರ್ಸ್ ಹಾಕೊಳ್ಬೇಕು. ಲೈನಿಂಗಿಗೆ 8 ಇಂಚು ಉದ್ದ, 12 ಇಂಚು ಅಗಲದ್ದು ಒಂದು ಲೈನಿಂಗ್ ಬೇಕು. ಈ ಪೀಸ್ನ ಈ ರೀತಿಯಾಗಿ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು 4 ಕಡೆ ಸುತ್ತ ಹೊಲಿಗೆ ಹಾಕೊಳ್ಬೇಕು. ಈ ರೀತಿ ನಾನು ಉಲ್ಟಾ ಇಟ್ಕೊಂಡು ಸೀದಾ ಇಟ್ಕೊಂಡೆ ಹೊಲಿಗೆ ಹಾಕ್ತೇನೆ. ಎಕ್ಸ್ಟ್ರಾ ಲೈನಿಂಗ್ ಇದ್ರೆ ಕಟ್ ಮಾಡಿಕೊಂಡು 4 ಕಡೆ ಸರಿ ಮಾಡ್ಕೊಳ್ಬೇಕು. ಹ್ಯಾಂಡ್ ಹಾಕಕ್ಕೆ ಇಲ್ಲಿಂದ 3.25 ಇಂಚಿಗೆ ಮಾರ್ಕ್ ಹಾಕೊಳ್ತಿದ್ದೇನೆ. ಇನ್ನೊಂದು ಸೈಡ್ ಇಂದನೂ ಕೂಡ 3.25 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು. 2 ಸೈಡುವೆ 3.25 ಇಂಚಿಗೆ 3.25 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು. ಇನ್ನೊಂದು ಸೈಡು ಕೂಡ 3.25 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು ಹ್ಯಾಂಡ್ ಹಾಕ್ಲಿಕ್ಕೆ. ಇಲ್ಲಿ ನಾನು ರೆಡಿಮೇಡ್ ಹ್ಯಾಂಡ್ಲನ್ನ ಉಪಯೋಗಿಸ್ತಾ ಇದ್ದೇನೆ. ಇದು ಚೈನಾ ಕೋಡ್ ಅಂತ. ನೀವು ಜಿಪ್ ಅಂಗಡಿಲೇ ಕೇಳಿದ್ರೆ ಕೊಡ್ತಾರೆ. ಈ ರೀತಿಯಾದ ಟೆಫ್ಲಾನ್ ಕ್ಲಾತ್ಗೆ ನೀವು ಚೈನಾ ಕೋಡ್ನ ಉಪಯೋಗಿಸಿದ್ರೆ ನಿಮಗೆ ವರ್ಕೌಟ್ ಆಗುತ್ತೆ. ಯಾಕೆಂದ್ರೆ ಟೆಫ್ಲಾನ್ ಕ್ಲಾತ್ ಕಾಸ್ಟ್ಲಿ ಇರೋದ್ರಿಂದ ನಾವು ಈ ರೀತಿಯಾದ ಚೈನಾ ಕೋಡ್ ಉಪಯೋಗಿಸೋದ್ರಿಂದ ನಿಮಗೆ ಮಾರ್ಲಿಕ್ಕಾದ್ರೆ ವರ್ಕೌಟ್ ಆಗುತ್ತೆ. ಹಾಗೇನೆ ಕೂಡ ನೋಡ್ಲಿಕ್ಕೂ ಕೂಡ ರೆಡಿಮೇಡ್ ಹ್ಯಾಂಡ್ ಪರ್ಸ್ ತರ ಕಾಣುತ್ತೆ. ಹ್ಯಾಂಡಲ್ಗೆ 14.5 ಇಂಚು ಇರೋದು 2 ಪೀಸ್ ಬೇಕಾಗುತ್ತೆ. 3.5 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಇಲ್ಲಿ ಇಟ್ಬಿಟ್ಟು ಹ್ಯಾಂಡ್ಲನ್ನ ಹೊಲಿಗೆ ಹಾಕೊಳ್ಬೇಕು. ರಫ್ ಹೊಲಿಗೆ ಹಾಕಬೇಕು. ಇದೇ ರೀತಿ ಇನ್ನೊಂದು ಸೈಡ್ 3.25 ಇಂಚಿಗೆ ಮಾರ್ಕ್ ಹಾಕೊಂಡಿರ್ತೀವಲ್ಲ ಇಲ್ಲೂ ಕೂಡ ಹ್ಯಾಂಡ್ಲ್ ಇಟ್ಬಿಟ್ಟು ಹೊಲಿಗೆ ಹಾಕೊಳ್ಬೇಕು. ಇನ್ನೊಂದು ಸೈಡು ಕೂಡ ಹ್ಯಾಂಡ್ಲ್ ಜಾಯಿಂಟ್ ಆಗಿದೆ. ಜಿಪ್ಪನ್ನ ಈ ರೀತಿಯಾಗಿ ಉಲ್ಟಾ ಇಡಬೇಕು. ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು. ಈ ರೀತಿ ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದಿ ಆದ್ಮೇಲೆ ಜಿಪ್ಪನ್ನ ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡು ಜಿಪ್ಪನ್ನ ಉಲ್ಟಾ ಇಡಬೇಕು. ಈ ರೀತಿ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಳ್ಬೇಕು. ಹ್ಯಾಂಡ್ಲನ್ನ ಮೇಲ್ಭಾಗ ಮಾಡಬೇಕು. ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಜಿಪ್
ಜಿಪ್ ಹಾಕಿರ್ತೀವಲ್ಲ ಈ ಪೀಸ್ನ ಎಡಗೈಯಿಂದ ಹಿಡ್ಕೊಳ್ಬೇಕು ರನ್ನರ್ಸ್ ಹಾಕ್ಲಿಕ್ಕೆ. ಈ ರೀತಿ ಒಂದ್ಸರಿ ರನ್ನರ್ಸ್ ಹಾಕಿ ತೆಗೆದು ಬಿಡಬೇಕು. ನಂತರ ಸ್ವಲ್ಪ ಜಿಪ್ಪನ್ನ ಓಪನ್ ಮಾಡಿ ಪುನಃ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಸಿರ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಫೋಲ್ಡ್ ಮಾಡಿ ಇಟ್ಕೊಂಡು ಹ್ಯಾಂಡ್ ಒಳಗಡೆ ಮಾಡಿಬಿಟ್ಟು ಇಲ್ಲಿ 2 ಹೊಲಿಗೆ ಹಾಕೊಳ್ಬೇಕು, ಇಲ್ಲಿ 2 ಹೊಲಿಗೆ ಹಾಕೊಳ್ಬೇಕು. ಎರಡು ಸೈಡ್ವೆ ಹೊಲಿಗೆ ಹಾಕಿ ಆಗಿದೆ. ನಂತರ ಸ್ವಲ್ಪ ಜಿಪ್ಪನ್ನ ಓಪನ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಇಲ್ಲಿ ಕಾರ್ನರಲ್ಲಿ ಸ್ವಲ್ಪ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಜಸ್ಟ್ 3/4 ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಹಾಕೊಂಡು ಇಲ್ಲಿ ಒಂದು ಹೊಲಿಗೆ ಹಾಕೊಳ್ಬೇಕು. ಇನ್ನೂ ಒಂದು ಸೈಡ್ ಕಾರ್ನರಲ್ಲೂ ಕೂಡ ಈ ರೀತಿ ಬೆರಳು ಒಳಗಡೆ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇಲ್ಲೂ ಕೂಡ 3/4 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು. ಜಸ್ಟ್ 3/4 ಇಂಚಿಗೆ ಮಾತ್ರ, ಇದು 1/2 ಇಂಚು ಮತ್ತೆ ಇಲ್ಲಿದ್ರೆ 3/4 ಇಂಚು ಹೊಲಿಗೆ ಹಾಕಿ ಆಗಿದೆ. 2 ಸೈಡು ಇದೇ ರೀತಿಯಾಗಿ ಕಾರ್ನರಲ್ಲಿ ಹೊಲಿಗೆ ಹಾಕೊಳ್ಬೇಕು. 3/4 ಇಂಚಿಗೆ ಮಾರ್ಕ್ ಹಾಕೊಂಡು ಇವಾಗ ಹ್ಯಾಂಡ್ ಬ್ಯಾಗು ರೆಡಿ ಆಗಿದೆ. ಇದನ್ನ ಸೀದಾ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಈ ರೀತಿಯಾದ ಟೆಫ್ಲಾನ್ ಕ್ಲಾತ್ ಇಂದ 2 ಜಿಪ್ ಇರುವ ಹ್ಯಾಂಡ್ ಬ್ಯಾಗ್ ನ ನಾವು ಈ ರೀತಿ ಹೊಲ್ಕೊಳ್ಬಹುದು. ನಾವು ಫೋಮು ಲೈನಿಂಗ್ ಕಟ್ ಮಾಡಿ ಹೊಲಿದಾನೆ ಡೈರೆಕ್ಟ್ ಇದನ್ನ ಹೊಲ್ಕೊಳ್ಬಹುದು. ಈ ರೀತಿಯಾದ ಟೆಫ್ಲಾನ್ ಕ್ಲಾತ್ ನ ಉಪಯೋಗಿಸಿ ನಮಗೆ ಕ್ಲಾತ್ ಅಲ್ಲಿ ಬೇಡ ಬೇರೆ ರೀತಿಯಾದ ಹ್ಯಾಂಡ್ ಪರ್ಸ್ನ ಅಥವಾ ಪರ್ಸ್ನ ತೋರಿಸಿ ಅಂದಾಗ ಈ ರೀತಿಯಾದ ಟೆಫ್ಲಾನ್ ಕ್ಲಾತ್ ಉಪಯೋಗಿಸಿ ನೀವು ತೋರಿಸ್ಕೊಳ್ಬಹುದು. ಇದು ನಿಮಗೆ ಬಿಸ್ನೆಸ್ ಆಗಾದ್ರೂ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈ ರೀತಿಯಾದ ಕ್ಲಾತ್ ಬಟ್ಟೆ ಬೇಡ ಅಂದವರಿಗೆ ಈ ರೀತಿಯಾದ ಕ್ಲಾತ್ ತೋರಿಸ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಪರ್ಸ್ನ ಅಥವಾ ಹ್ಯಾಂಡ್ ಬ್ಯಾಗ್ನ ಮಾಡಿಕೊಟ್ರೆ ಅವ್ರ ಟ್ರೆಂಡ್ ಚೇಂಜ್ ಆದಂಗೆ ಆಗುತ್ತೆ. ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಅದರಿಂದ ಇದನ್ನ ಟ್ರೈ ಮಾಡಿ ನೋಡ್ಬೋದು ನೀವುಗಳು. ಪಾರ್ವತಿ ಕ್ರಾಫ್ಟ್ ಐಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.